ಧಾರವಾಡಕ್ಕೆ ಹೋಗ್ಬಿಡೋಣ. ಧಾರವಾಡದಲ್ಲಿ ಯಾರಿಗೆ ಹಾಗಾದ್ರೆ ಗೆಲುವಿನ ಸಿಹಿ ಪೇಡವನ್ನ ತಿನ್ಸೋದಕ್ಕೆ ಜನ ಬಯಸ್ತಾ ಇದ್ದಾರೆ? ಡೀಟೇಲ್ಸಿಗೆ ಬರ್ತಾ ಇದೆ ನೋಡಿ. ಮತ್ತೆ ಪ್ರಹ್ಲಾದ್ ಜೋಶಿ ಅವರಿಗೆ ಮತದಾರ ಮಣೆ ಹಾಕ್ತಾರ? ಹಾಗಾದ್ರೆ ಪಬ್ಲಿಕ್ ಟಿವಿಯಲ್ಲಿ ಕರ್ನಾಟಕ ಲೆಕ್ಕದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಪ್ರಹ್ಲಾದ್ ಜೋಶಿ ಅವರಿಗೆ ಟಕ್ಕರ್ ಕೊಡ್ತೀನಿ ಅಂತ ನಿಂತಿದ್ದವರು ವಿನೋದ್ ಅಸೂಟಿಕರ್ ಅವರು. ಅಂದ್ರೆ ಅವರು ಜಾತಿಯ ಬಲವನ್ನ ಇಟ್ಕೊಂಡು ಮುಂದೆ ಬಂದಿದ್ರು. ಸೊ ಇಲ್ಲಿ ಕಾಸ್ಟ್ ಕಾಂಬಿನೇಷನ್, ಮತದಾರನ ತೀರ್ಪು, ಸಂಘಟನೆಯ ಚಾತುರ್ಯ ಯಾವುದೆಲ್ಲ ವರ್ಕೌಟ್ ಆಗಿದೆ. RSS ಅವರು ಬಹಳ ಪ್ರಬಲವಾಗಿ ಇರುವಂತಹ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು. ಹಾಗಾಗಿ ಮತ್ತೊಮ್ಮೆ ನಾನು ಗೆಲ್ತೀನಿ ಅಂತ ಪ್ರಹ್ಲಾದ್ ಜೋಶಿ ಅವರು, ಅಲ್ಲಿ ತುಂಬ ರಾಜಕೀಯ ನಡೀತು ಆ ಸಂದರ್ಭದಲ್ಲೆಲ್ಲ, ದಿಂಗಾಲೇಶ್ವರ ಸ್ವಾಮಿಗಳದು ಅದೆಲ್ಲ. ಬಟ್ ಫೈನಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿಕರ್ ಅವರು 39,000 ವೋಟಿಂದ ನಾನು ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಅವರು ಕೂಡ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿದ್ರು ಆ ಕ್ಷೇತ್ರದ ಮೇಲೆ. ಓಕೆ, ಹಾಗಾದ್ರೆ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರ ಲೆಕ್ಕ ಏನು? ಗೆಲುವಿನ ಅಂತರ ನಂದು, ನಾನೇ ಗೆಲ್ತೀನಿ, ಗೆಲುವಿನ ಅಂತರ 89,000 ಲೀಡಲ್ ಗೆಲ್ತೀನಿ ಅಂತ ಅವ್ರ ವಿಶ್ವಾಸ. ಓಕೆ, ಇನ್ನು ಕಾರ್ಯಕರ್ತರ ಅಭಿಪ್ರಾಯಕ್ಕೂ ನಾವು ಮನ್ನಣೆಯನ್ನು ಕೊಡಲೇಬೇಕಾಗತ್ತೆ. ಹಾಗಾಗಿ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾರೆ, ನೀವು ಗೆಲ್ತೀರಾ ಸಾರ್ ವಿನೋದ್ ಅವರೇ, 25,000 ವೋಟಲ್ಲಿ ಗೆಲ್ತೀರಾ, ನಾವು ವರ್ಕ್ ಮಾಡಿದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತರ ಹತ್ರ ಕೂಡ ಲೆಕ್ಕ ಇದೆ. ಅವ್ರು ಹೇಳ್ತಾ ಇದ್ದಾರೆ, ನಮ್ಗೆ ಗೊತ್ತಿದೆ 1,18,000 ಲೀಡ್ ನಲ್ಲಿ ಗೆಲ್ಲಿಸ್ಕೊಳ್ತೀವಿ ನಾವು ಪ್ರಹ್ಲಾದ್ ಜೋಶಿ ಅವ್ರನ್ನ ಅನ್ನೋದು ಅವ್ರ ಲೆಕ್ಕ. ಮತ್ತೊಮ್ಮೆ ಗೆದ್ದು ಮಂತ್ರಿ ಆಗೇ ಆಗ್ತಾರೆ ಅಂತಕ್ಕಂಥ ವಿಶ್ವಾಸ. ಬಟ್ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ ಬಿಜೆಪಿ ಗೆಲ್ಲುತ್ತೆ, ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಗೆಲ್ತಾರೆ. 45,000 ಮತಗಳ ಅಂತರದಿಂದ ಅವರು ಗೆಲ್ತಾರೆ. ಬಟ್ ಅದು ತುಂಬ ಕಡಿಮೆ ಅವರ ಲೆಕ್ಕಾಚಾರದ ಪ್ರಕಾರ, ಅವರ ವಿಶ್ವಾಸದ ಪ್ರಕಾರ 45,000 ಅಂತಕ್ಕಂಥದ್ದು ವೆರಿ ಲೆಸ್ ಮಾರ್ಜಿನ್. ಪ್ರಹ್ಲಾದ್ ಜೋಶಿ ಅವರೇ ಮಾತಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನೋಡೋಣ. ಇಡೀ ದೇಶಾದ್ಯಂತ ಎಕ್ಸಿಟ್ ಪೋಲ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ NDA ಪ್ರಚಂಡವಾದಂಥ ಬಹುಮತವನ್ನು ಸಾಧಿಸಲಿದೆ ಅನ್ನುವಂಥದ್ದು ಬಂದಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡದ ಎಲ್ಲ ಮಾಧ್ಯಮದ ನನ್ನ ಸ್ನೇಹಿತರಿಗೆ ಗೊತ್ತಿದೆ, ಈ ಚುನಾವಣೆಗಿಂತ ಮೊದಲು, ಚುನಾವಣೆ ನಂತರ, ಚುನಾವಣೆ ಮಧ್ಯದಲ್ಲಿ ನಾವು ಹೇಳ್ತಾನೆ ಇದ್ದೀವಿ, ನಾವು ಪ್ರಚಂಡವಾದಂಥ ಬಹುಮತವನ್ನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ಗಳಿಸಲಿದ್ದೇವೆ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೆ. ನಮ್ಮ ಅನೇಕ ಮುಖಂಡರು ಹೇಳ್ತಾ ಇದ್ದರು. ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು, ನಡ್ಡಾ ಅವರು ಸಹಿತ, ರಾಜನಾಥ್ ಸಿಂಗ್ ಅವರು ಸಹಿತವಾಗಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ಪ್ರಚಂಡ ಬಹುಮತವನ್ನು ಸಾಧಿಸ್ತೀವಿ ಅಂತ ಹೇಳ್ತಾ ಇದ್ದರು. ಅನೇಕರು ಅದರ ಬಗ್ಗೆ ಸಂಶಯ ವ್ಯಕ್ತಪಡಿಸ್ತಾ ಇದ್ದರು. ಈಗ ಹೆಚ್ಚು ಕಡಿಮೆ ಪಕ್ಷದ ನಾಯಕರ ಭವಿಷ್ಯಗಳು ಖಚಿತವಾಗಿ